12 ಆಟಗಾರ ಬರಬೇಕು ಇಮಿಡಿಯೇಟ್ ಆಗಿ. 12th ಮ್ಯಾನ್ ದಯವಿಟ್ಟು ಡಗೌಟ್ ಕ್ಲಿಯರ್ ಮಾಡ್ಕೊಡಿ. ಸಿದ್ಧಾರ್ಥ್ ಡಗೌಟ್ ಕ್ಲಿಯರ್ ಮಾಡಿಸ್ಕೊಡು. ಸಿದ್ದರಾಜು ಡಗೌಟ್ ಕ್ಲಿಯರ್ ಮಾಡಿಸ್ಕೊಡು. ಭಾಗವಹಿಸುವ ತಂಡಗಳು ಮುಂದಿನ ಪಂದ್ಯ ಅಥರ್ವ ಫ್ರೆಂಡ್ಸ್ ವರ್ಸಸ್ ಮದನಿ ರೆಡಿ ಇರಬೇಕು. ನಾಳೆ ಬೆಳಿಗ್ಗೆ 8 ಗಂಟೆಗೆ ಪಂದ್ಯಾಟಗಳು ಆರಂಭವನ್ನು ಕಂಡುಕೊಳ್ತದೆ. ಮೊದಲ ಪಂದ್ಯ SMCC ನ್ಯಾಶ್ ವರ್ಸಸ್ ಯುನೈಟೆಡ್ ಜಾಗ್ವಾರ್. 9 ಗಂಟೆ ಫ್ರೆಂಡ್ಸ್ ಬೆಂಗಳೂರು ವರ್ಸಸ್ ಚಾಣಕ್ಯ ಜಾನ್ಸನ್. 10 ಗಂಟೆಗೆ ಹರಿಹರ ಫ್ರೆಂಡ್ಸ್ ವರ್ಸಸ್ ವಿಭೂಷಣ್ ಅನ್ಪ್ರೆಡಿಕ್ಟಬಲ್ KR ಪುರಂ. 11 ಗಂಟೆ ದಿನ 4ನೇ ಪಂದ್ಯ ಜನಪ್ರಿಯ ದಾವಣಗೆರೆ ವರ್ಸಸ್ NDC. ಹಾಗೂ 12 ಗಂಟೆಗೆ ದಾವಣಗೆರೆ ಲಯನ್ಸ್ ವರ್ಸಸ್ ಜಿಮ್ಮಿ ಪಾಂಚಜನ್ಯ. ಈ ರೀತಿಯಾಗಿ ನಾಳೆ ದಿನದ ಫ್ರೀ ಕ್ವಾರ್ಟರ್ ಫೈನಲ್ ಶೆಡ್ಯೂಲ್ ಇರ್ತದೆ. ಈಗಾಗಲೇ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿ 18 ಬಾರಿ ದಾವಣಗೆರೆ ಪಂದ್ಯಾಟವನ್ನು ಯಶಸ್ವಿಯಾಗಿ ನಿರ್ವಹಿಸುವಂತಹ ಶಾಮನೂರು ಡೈಮಂಡ್ ಶಿವಗಂಗದ ಜಯಪ್ರಕಾಶ್ ಗೌಡರು ಕೂಡ ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಹಾಲಪ್ಪ ಮಂಜುನಾಥ ಸಾರಥಿ. ಇವತ್ತಷ್ಟೇ ಅರಸೀಕೆರೆಯಲ್ಲಿ ನಡೆದಂತಹ ಲೆಜೆಂಡ್ಸ್ ಪಂದ್ಯಾಟ 40+ ಪಂದ್ಯಾಟದಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡೆದಂತಹ ದಾವಣಗೆರೆ ಹೆಮ್ಮೆ ಹುಡುಗರು ಕೂಡ ಈ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಹಾಲಪ್ಪ ಮಂಜುನಾಥ ಸಾರಥಿ. ಮುಂದಿನ ಪಂದ್ಯ ಅಥರ್ವ ಫ್ಯಾನ್ ಶೃಂಗೇರಿ ವರ್ಸಸ್ ಮದನಿ 11 ಚಿತ್ರದುರ್ಗದ ಪಂದ್ಯ. ಇದು ಇವತ್ತಿನ ಕೊನೆಯ ಪಂದ್ಯವಾಗಿರ್ತದೆ, 3ನೆಯ ಪಂದ್ಯ. ಮತ್ತೊಂದು ಯಶಸ್ವಿ ಪಂದ್ಯಕೂಟ ಮಾರ್ಚ್ ತಿಂಗಳಲ್ಲಿ ಸಾಗಲಿಕ್ಕಿದೆ. BSC ಟ್ರೋಫಿ BG ಮಂಜುನಾಥ್ ಅವರ ಸಾರಥ್ಯದಲ್ಲಿ ದಿನೇಶ್ ವಾಲೆ ಮಹೇಶ್, BSC ಮಾರುತಿ, BSC ಮಂಜುನಾಥ್ ಬ್ರದರ್ಸ್ ಹಾಗೂ ಚೆನ್ನ DD7 ಇವರೆಲ್ಲರ ಒಂದು ಮುಂದಾಳತ್ವದಲ್ಲಿ 10 ಲಕ್ಷದ ನಗದು ಬಹುಮಾನದ ಡೇ ನೈಟ್ ಪಂದ್ಯಕೂಟ ಬ್ಯಾಟರಾಯನಪುರದಲ್ಲಿ ಸಾಗಲಿಕ್ಕಿದೆ. ಇದು BSC ಟ್ರೋಫಿ. ಮತ್ತೊಂದು ಯಶಸ್ವಿ ಪಂದ್ಯಕೂಟ ಜನವರಿ 23, 24, 25 HMC ಯುನೈಟೆಡ್ ಟ್ರೋಫಿ. ಕರ್ನಾಟಕ ರಾಜ್ಯ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚಿನ ನಗದು ಬಹುಮಾನ. ಕ್ಲಿಯರ್ ಮಾಡ್ಕೊಡಿ ಬೇಗ. ಪ್ಲೇಯರ್ ಸಿಬಿಡಿ ಡಗೌಟ್ ಬೇರೆ ಕಡೆ ಬರಬೇಕು. HMC ಯುನೈಟೆಡ್ ಟ್ರೋಫಿ ಮೊದಲ ಬಹುಮಾನ 25 ಲಕ್ಷ. ಬ್ಯಾಟ್ಸ್ಮನ್ ರಾಯಲ್ ಫ್ರೆಂಡ್ಸ್ ನಾಯಕನಟ್ಟಿ ಬ್ಯಾಟ್ಸ್ಮನ್ ಅವ್ರಿಗೆ ಚೇರ್ ಕೊಡ್ರಪ್ಪ. ಪ್ಲೇಯರ್ ಸಿಕ್ ಫಸ್ಟ್. ಅಂಪೈರ್ಸ್ ಕಾಯ್ತಾ ಇದ್ದಾರೆ. ರಾಯಲ್ ಫ್ರೆಂಡ್ಸ್ ಓಪನರ್ಸ್ JK ಎಕ್ಸ್ಟ್ರಾ ಪ್ಲೇಯರ್ ಬನ್ನಿ. 12th ಮ್ಯಾನ್ ರಾಯಲ್ ಫ್ರೆಂಡ್ಸ್ ನಾಯಕನಟ್ಟಿ ಓಪನಿಂಗ್ ಬ್ಯಾಟ್ಸ್ಮನ್. ಮತ್ತೊಂದು ಯಶಸ್ವಿ ಪಂದ್ಯಕೂಟ ಲೈನಿಂದ ಒಳಗಡೆ ಬನ್ನಿ. ಪಿರುಬಾಯ್, ರವಿ, ತಿಪ್ಪು ಓಪನರ್ಸ್ ಕಳಿಸಿ ಬೇಗ. ನಮ್ಮ ರಾಹುಲ್ ತಂಡದ ಆಟಗಾರರು ದಯವಿಟ್ಟು ಹೊರಗಡೆ ಬನ್ನಿ. ರಾಹುಲ್ ತಂಡ ಆಟಗಾರರು ದಯವಿಟ್ಟು ಹೊರಗಡೆ ಬನ್ನಿ. ಓಪನರ್ಸ್ ಬೇಗ ಹೋಗ್ಬೇಕು. ಮದಕರಿಕ ಚಿತ್ರದುರ್ಗದಲ್ಲಿ ಯಶಸ್ವಿ 4ನೇ ಬಾರಿಯ ಪಂದ್ಯಕೂಟ ಸಾಗ್ತಾ ಇದೆ. ಚಲನಚಿತ್ರ ನಟರು ನೀನಾಸಂ ಸತೀಶ್ ಅವರು, ಸಪ್ತಮಿ ಗೌಡ ಹಾಗೂ KR ಪೇಟೆ ಶಿವ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜವೀರ ಮದಕರಿ ನಾಯಕ ವೇದಿಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ದಯವಿಟ್ಟು ಅಲ್ಲಿ ರಾಯಲ್ ಫ್ರೆಂಡ್ಸ್ ಡಗೌಟ್ ಹತ್ರ ಎಲ್ಲರೂ ಬೌಂಡ್ರಿ ಹೊರ ಬರ್ಬೇಕಪ್ಪ. ಏನ್ ಮಾಡ್ತೀರಲ್ಲ ಫೀಲ್ಡ್ ಒಳಗೆ ನಿಂತ್ಕೊಂಡು ಬರ್ರಿ ಎಲ್ಲ ಹೊರಗೆ. ಪಂದ್ಯ ಆರಂಭಗೊಳ್ತಾ ಇದೆ. ಎಸಗಾರಿಕೆ ಭಾಗದಲ್ಲಿ ಸಚಿನ್ ಮಹಾದೇವ ಈ ಒಂದು ಪಂದ್ಯಾಟದ ನೇರ ಲೈವ್ ಅಪ್ಡೇಟ್ ಮಾಡ್ತಾ ಇದೆ M ಸ್ಪೋರ್ಟ್ಸ್. ಅದರ ಮಾಲೀಕರು ಕೂಡ ಇವತ್ತು ಲೆಜೆಂಡ್ಸ್ ಟ್ರೋಫಿ ಅರಸೀಕೆರೆ ನಡೀತಾ ಇದೆ. ಸಚಿನ್ ಮಹಾದೇವ ಅವರ ತಂದೆ ಮಹಾದೇವರ ಸ್ಮರಣಾರ್ಥವಾಗಿ 40+ ಪಂದ್ಯಾಟ ಅರಸೀಕೆರೆ ನಡೀತಾ ಇದೆ.
ಇತ್ತ ಮದಕರಿ ಕಪ್ಪಿನ ಫ್ರೀ ಕ್ವಾರ್ಟರ್ ಫೈನಲ್ ಎರಡನೇ ಪಂದ್ಯ. ತಿಪ್ಪೆ ಸ್ಟ್ರೈಕರ್ ವಿಭಾಗದಲ್ಲಿ ಮೊದಲ ಚೆಂಡು ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. 6 ಓವರ್ಗಳ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ. ಮೊದಲ ಫ್ರೀ ಕ್ವಾರ್ಟರ್ ಫೈನಲ್ ಅಲ್ಲಿ ಸ್ಥಳೀಯ ಬಲಿಷ್ಠ ತಂಡ ರಾಹುಲ್ ಚಿತ್ರದುರ್ಗವನ್ನು ಸೋಲಿಸಿದಂತಹ ಸಿಕ್ಸರ್ ಕಿಂಗ್ ಸಕಲೇಶ್ಪುರ ಕ್ವಾರ್ಟರ್ ಫೈನಲ್ ಎಂಟ್ರಿ ಪಡ್ಕೊಂಡಿದೆ. ಬಹಳ ಉತ್ತಮ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಒಂದೋಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಕ್ಷೇತ್ರ ರಕ್ಷಣಾ ವೈಫಲ್ಯ, ಬೌಂಡ್ರಿ. ಖಾತೆ ಆರಂಭಗೊಳ್ತಾ ಇದೆ. ರಾಯಲ್ ಫ್ಯಾನ್ಸ್ 4 ವಿದೌಟ್ ಲಾಸ್. ಗೂಟಗಳ ಹಿಂದೆ ಡೇವಿಡ್ ಅರ್ಸಿಕೆರೆ ಮತ್ತೆ ಸಚಿನ್. ಈ ಬಾರಿ ಎಸಂತ ಚೆಂಡು ಬಹಳ ಸುತ್ತಮುತ್ತ ಎಸೆತ, ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿ. ಯಶಸ್ವಿ ಪಂದ್ಯಕೂಟ ಸಾಗ್ತಾ ಇದೆ. 5 ದಿವಸಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರ್ವ, ಕ್ರಿಕೆಟ್ ಹಂಗಾಮ ಚಿತ್ರದುರ್ಗದಲ್ಲಿ. ಮತ್ತೆ ಉತ್ತಮ ಎಸೆತ, ಬಹಳ ಸುತ್ತಮುತ್ತ ಎಸೆತ, ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿ. ಮತ್ತೆ ಸಚಿನ್. ತಿಪ್ಪೆ ಸ್ಟ್ರೈಕರ್ ವಿಭಾಗದಲ್ಲಿ ಮುಂದೆ ಹೋಗಿ ಆಡುವಂತ ಪ್ರಯತ್ನ ಸಫಲತೆ ಕಾಡ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿ. ಓವರ್ ಮುಕ್ತಾಯದ ಓವರ್ಗಳ ಸಂಖ್ಯೆ 1. ದಿ ಕಂಪ್ಲೀಷನ್ ಓವರ್ ನಂಬರ್ 1. ಸ್ಕೋರ್ 4 ವಿದೌಟ್ ಲಾಸ್. ಮದಕರಿ ಕಪ್ಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. 5 ದಿವಸಗಳ ಕ್ರಿಕೆಟ್ ಹಬ್ಬದ 4ನೆಯ ದಿನ. ನಾಳೆ ಭಾನುವಾರ ರಜಾ ದಿನ. ಮತ್ತೆ 5 ಫ್ರೀ ಕ್ವಾರ್ಟರ್ ಫೈನಲ್, 4 ಕ್ವಾರ್ಟರ್ ಫೈನಲ್, 2 ಸೆಮಿಫೈನಲ್, 1 ಫೈನಲ್. ತದನಂತರ ವರ್ಣರಂಜಿತ ಸಮಾರಂಭ ಇವೆಲ್ಲ ನಿಮಗಾಗಿ ಅರ್ಪಿಸ್ತಾ ಇದೆ ಸ್ನೇಹಜೀವಿ ಗೆಳೆಯರ ಬಳಗ ಚಿತ್ರದುರ್ಗ ಹಾಗೂ ದುರ್ಗಾ 11 ಕ್ರಿಕೆಟರ್ಸ್ ಚಿತ್ರದುರ್ಗ. ಎಸೆಗಾರಿಕೆ ಭಾಗದಲ್ಲಿ ಸಂಜಯ್ ತಂಡದ ಮತ್ತೋರ್ವ ಪ್ರಮುಖ ಎಸೆತಗಾರನ ಪರಿಚಯವನ್ನು ಕಂಡುಕೊಳ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರು ತಂಡ 64 ವರ್ಷಗಳ ಇತಿಹಾಸದ ಸಂಸ್ಥೆ, 6 ದಶಕದ ಹಿರಿಯ ಸಂಸ್ಥೆ ಜೈ ಕರ್ನಾಟಕ. ಅಲ್ಲಿ ಮೇಲ್ಗಡೆ ಎಲೆಕ್ಟ್ರಿಕ್ ವೈರ್ ಹೋಗಿದೆ, ಹುಡುಗರೆಲ್ಲ ಬೇಗ ಕೆಳಗಿಳಿಬೇಕು. ವೈಟ್ ಬಾಲ್ ಹಿಡ್ಕೊಂಡು ಇಳಿಬೇಡಿ, ಹಿಂದ್ಗಡೆ ಇಳಿರಿ. ಇಲ್ಲ, ಇವಾಗ ಪೊಲೀಸ್ ಬರ್ತಾರೆ ನೋಡ್ರಿ. ಇಲ್ಲಿ 1+1 ಸೇರ್ಪಡೆ. ಉತ್ತಮ ರೀತಿಯ ಎಸೆತ, ಇನ್ಸ್ವಿಂಗ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಜೈ ಕರ್ನಾಟಕ ವರ್ಸಸ್ ರಾಯಲ್ ಫ್ಯಾನ್ಸ್ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಉತ್ತಮ ರೀತಿಯ ಎಸೆತ, ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಫಾರ್ಮುಸ್ ಶಾಟ್ಲಗೆ ಭಾಗ ತಳ್ಳಿದ್ರು. ಪೊಲಾರ್ಡ್ ಶತರಕ್ಷಣೆ ಮಾಡ್ತಾ ಇದ್ದಾನೆ. ಮದಕರಿ ಕಪ್ಗಾಗಿ ಪಂದ್ಯ ಸಾಗ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಭಾಗ ತಳ್ಳಿದ್ರು. ರನ್ಔಟ್ ಮಾಡುವಂತ ಅವಕಾಶ ಮಿಸ್ ಆಗ್ತಾ ಇದೆ. ಸುಲಭದ ರನ್ಔಟ್ ಮಿಸ್ ಮಾಡ್ತಾ ಇದ್ದಾರೆ. ಸುಲಭದ ಅವಕಾಶ ಮಿಸ್ ಆಗ್ತಾ ಇದೆ. ಜೈ ಕರ್ನಾಟಕದಲ್ಲಿ ಶಾರ್ಪ್ ಶೂಟರ್ಸ್ಗಳು ಇರ್ತಾ ಇಲ್ಲ. ಅದಕ್ಕೋಸ್ಕರ ಬಹುಶಃ ರನ್ಔಟ್ ಮಾಡಿದ್ರೆ ಒಂದು ಹುದ್ದರಿ ನಷ್ಟವನ್ನು ಕಾಣ್ತಾ ಇತ್ತು ರಾಯಲ್. ಇಲ್ಲಿ ರಾಯಲ್ಗೆ ಜೀವದಾನ. ಜೈ ಕರ್ನಾಟಕ ಈ ಹಂತದಲ್ಲಿ ಕ್ರಿಕೆಟ್ ಅಂತರ್ಶಾಟದಲ್ಲಿ ನತದೃಷ್ಟ ತಂಡ. ಮತ್ತೆ ಸಂಜಯ್
ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ, ಮತ್ತೆ ಡಾಟೆಡ್ ಡೆಲಿವರಿ. ನಮ್ಮ ಮತ್ತೋರು ಮಹಾಪೋಷಕರು ರಂಜಿತ್ ಬಾಯ್ ಹಾಗೂ ನಮ್ಮ ಸಂಜು ಬಾಯ್ ಇಬ್ರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಸುರೇಶ್ ಬಾಯ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕ್ಯಾಚ್ ಆಗ್ತಾ ಇದೆ, ಮೊದಲ ಹುದ್ದೆ ಕಳ್ಕೊಳ್ತಾ ಇದೆ ರಾಯಲ್ ಫ್ರೆಂಡ್ಸ್. ಸಚಿನ್ ವಾಪಸ್ ಆತಿ. ಹೊಸ ದಾಂಡಿಗಿನ ಸೇರ್ಪಡೆ ರವಿ. ಶಾರ್ಟ್ ಆಗಿ ಬಿದ್ದ ಚೆಂಡು, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ರವಿ ಖಾತೆ ಆರಂಭಗೊಳ್ತಾ ಇದೆ. ಇದೀಗ ಎರಡು ಓವರ್ಗಳ ಮುಕ್ತಾಯದ ಬಳಿಕ ತಡೆದ ಮೊತ್ತ 8. ದ ಕಂಪ್ಲೀಟ್ ಓವರ್ ನಂಬರ್ 2. ರಾಜವೀರ ಮದಕರಿ ನಾಯಕ ವೇದಿಕೆಗೆ ಖ್ಯಾತ ಚಲನಚಿತ್ರ ನಟರಾದಂತ ಸತೀಶ್ ನೀನಾಸಂ ಅವರು, ಸಪ್ತಮಿ ಗೌಡ ಹಾಗೂ KR ಪೇಟೆ ಶಿವ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ರಾಜವೀರ ಮದಕರಿ ನಾಯಕ ಕಪ್ ವತಿಯಿಂದ ಹೃತ್ಪೂರ್ವಕದ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಖ್ಯಾತ ಚಲನಚಿತ್ರ ನಟರು ಸತೀಶ್ ನೀನಾಸಂ ಅವರು, ಸಪ್ತಮಿ ಗೌಡ ಅವರು ಹಾಗೂ KR ಪೇಟೆ ಶಿವ ಅವರು ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಆತ್ಮೀಯವಾದಂತ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಸರ್. ವಿನಯ್ 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 ಗುಮ್ಮ ಪಟಾಕಿ ಸರಿ ಬನ್ನಿ ಬನ್ನಿ ಸರ್. ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಖ್ಯಾತ ಚಲನಚಿತ್ರ ನಟರು ಲೂಸಿಯಾ ಖ್ಯಾತಿಯ ಸತೀಶ್ ನೀನಾಸಂ ಅವರು ಹಾಗೂ ಕಾಂತಾರ ಖ್ಯಾತಿಯ ಸಪ್ತಮಿ ಗೌಡ ಅವರು, ಅದೇ ರೀತಿ ಜನಪ್ರಸಿದ್ಧ ಹಾಸ್ಯ ನಟರಾದಂತ KR ಪೇಟೆ ಶಿವರಾಜ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ರಾಜವೀರ ಮದಕರಿ ನಾಯಕ ಕಪ್ ವತಿಯಿಂದ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಯವಿಟ್ಟು ಬಂದು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಬಹಳ ಸುತ್ತಮುತ್ತ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಸಚಿನ್ ಮಹಾದೇವ ಎಸೆಗಾರಿಕೆ ಭಾಗದಲ್ಲಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಕ್ಲಿಯರ್ ಮಾಡಿ, ಎಲ್ಲರೂ ಹಿಂದೆ ಬನ್ನಿ. ಮುಂದೆ ಹೋಗಿ ಆಡುವಂತ ಪ್ರಯತ್ನ ಸಫಲತೆ ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಈ ಒಂದು ವೇದಿಕೆಗೆ ಆಗಮಿಸಿರುವಂತ ನಮ್ಮ ಖ್ಯಾತ ನಟರು ಸತೀಶ್ ನೀನಾಸಂ ಅವರು ಒಂದೆರಡು ಮಾತನ್ನ ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ ಮ್ಯಾಚ್ ಆಡ್ತಾ ಇದ್ದಾರೆ. ಹಾಯ್, ನಮಸ್ಕಾರ, ಚೆನ್ನಾಗಿದ್ದೀರಾ? ಓ, ಅಲ್ಲಿ ಕೂತಿರೋರು, ಇಲ್ಲಿ ಕೂತಿರೋರು, ಇಲ್ಲಿ ಕೂತಿರೋರು, ಎಲ್ಲೆಲ್ಲೋ ಇದ್ರೆ. ಹಾಯ್, ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಚಿತ್ರದುರ್ಗ, ನಮಸ್ಕಾರ ಎಲ್ರಿಗೂ. ಒಳ್ಳೇದಾಗ್ಲಿ, ಕ್ರಿಕೆಟ್ ಚೆನ್ನಾಗಿ ಆಡ್ರಿ. ಯಾರು ಗೆದ್ರು ಒಂದನೇ. ನಾನು ಕ್ರಿಕೆಟ್ ಪ್ರೇಮಿ, ನನಗೂ ಆಡಬೇಕು ಅಂತ ಆಸೆ. ನೋಡ್ತಾ ಇದ್ದಾರೆ, ಬಟ್ ಮಧ್ಯೆ ಬ್ಯಾಟಿಂಗ್ ಕೊಡಲ್ಲ ಅಂತ ಗೊತ್ತು, ಹಂಗಾಗಿ ನಾವು ಬರಲ್ಲ ಅಲ್ಲಿಗೆ. ನಮ್ಮ
ದ ರೈಸ್ ಆಫ್ ಅಶೋಕ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನನ್ನ ಮತ್ತೆ ಸಪ್ತಮಿ ಗೌಡ ಅವರ ಕಾಂಬಿನೇಷನ್ ನಲ್ಲಿ ಚಿತ್ರದುರ್ಗದಲ್ಲಿ ಬಿಡುಗಡೆ ಆಗ್ತಿದೆ. ನಮ್ಮ ಅಯೋಗ್ಯ ಸಿನಿಮಾನು ಬಿಡುಗಡೆ ಆಗಿತ್ತು, ನೋಡಿದ್ರಿ, ಗೆಲ್ಸಿದ್ರಿ. ನನ್ನ ತುಂಬಾ ಸಿನಿಮಾಗಳಲ್ಲಿ ಬಿಡುಗಡೆ ಆಗಿದೆ. ಈ ಸಿನಿಮಾ ನೋಡಿ ನಿಮ್ಮೆಲ್ಲರ ಹಾರೈಕೆ ಇರಲಿ. ರೈಸ್ ಆಫ್ ಅಶೋಕ ಫೆಬ್ರವರಿನಲ್ಲಿ ಬಿಡುಗಡೆ ಆಗ್ತಾ ಇದೆ. ನಾಳೆ ನಮ್ಮ 2ನೇ ಹಾಡು ಡುಯೆಟ್ ಸಾಂಗ್ ಬಿಡುಗಡೆ ಆಗ್ತಾ ಇದೆ. ಫಸ್ಟ್ ಮಾದೇವ ಹಾಡು ಬಿಡುಗಡೆ ಆಗಿತ್ತು, ಈಗ 2ನೇ ಹಾಡು ಯಾಕೋ ಯಾಕೋ ಹಾಡು ಬಿಡುಗಡೆ ಆಗ್ತಾ ಇದೆ. ಅದನ್ನು ನೋಡಿ ನಿಮ್ಮೆಲ್ಲರ ಹಾರೈಕೆ ಇರಲಿ. ಥ್ಯಾಂಕ್ ಯು. ಚಿತ್ರದುರ್ಗದ ಈ ಕಾರ್ಯಕ್ರಮ ಮದಕರಿ ಕಪ್ಗೆ ಕರೆಸ್ತಂತ ನಮ್ಮ ಮದಕರಿ ನಾಯಕ ಕಪ್ಗೆ ಕರೆಸ್ತಂತ ನಮ್ಮ ಸ್ನೇಹಜೀವಿ ಗೆಳೆಯರ ಬಳಗದ ಸೂರಪ್ಪ ಅವರಿಗೆ, ಹಾಗೆ ಇಡೀ ತಂಡಕ್ಕೆ, ಮತ್ತೆ ಕ್ರಿಕೆಟ್ ಆಡ್ತಾ ಇರುವಂತ ಎಲ್ಲ ಗೆಳೆಯರಿಗೂ ಕೂಡ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬರ್ತೀವಿ ರಿಲೀಸ್ ಟೈಮ್ಗೆ. ದ ರೈಸ್ ಆಫ್ ಅಶೋಕ ಕನ್ನಡ, ತೆಲುಗು, ತಮಿಳು 3 ಭಾಷೆನಲ್ಲಿ ಬಿಡುಗಡೆ ಆಗ್ತಾ ಇದೆ. ನೋಡಿ, ಹಾರೈಸಿ, ಇವತ್ತು ಕ್ರಿಕೆಟ್ ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಗುಡ್ ನೈಟ್, ಥ್ಯಾಂಕ್ ಯು. ಶಿವು ಎಸ್ಗಾರಿಕೆ ಭಾಗದಲ್ಲಿ ಸಾರಿ, ನಿಮ್ಮ ಕ್ರಿಕೆಟ್ ಟೂರ್ನಮೆಂಟ್ನ ಇಂಟರಪ್ಟ್ ಮಾಡ್ತಾ ಇದ್ದೀವಿ. ಬಟ್ ಎಲ್ರಿಗೂ ನಮಸ್ಕಾರ. ಈ ಟೂರ್ನಮೆಂಟ್ ತುಂಬ ಚೆನ್ನಾಗಿ ಆರ್ಗನೈಸ್ ಆಗಿದೆ. ಒಂದೇ ಒಂದು ಫ್ಲಡ್ ಲೈಟ್ ಟೂರ್ನಮೆಂಟ್ ಅಂತ ಹೇಳ್ತಾ ಇದ್ರು. ಸೊ ಇಡೀ ಚಿತ್ರದುರ್ಗದ ಇವತ್ತು ಯೂತ್ಸ್ ಏನು ಬಂದು ಇವತ್ತು ರಾತ್ರಿವರೆಗೂ ಈ ಚಳಿ ಆದ್ರೂ, ಅಂದರೆ ನೋಡೋರಿಗೆ ಚಳಿ, ಆಡೋರ್ಗಲ್ಲ, ಬಟ್ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಎಲ್ಲ ಕ್ರೀಡಾಪಟುಗಳಿಗೆ, ಎಲ್ಲ ಕ್ರಿಕೆಟರ್ಸ್ಗೆ ಆಲ್ ದಿ ವೆರಿ ಬೆಸ್ಟ್. ನಮ್ಮ ಫೆಬ್ರವರಿ ರಿಲೀಸ್ ಆಗ್ತಾ ಇದೆ. ಹಾಗೆ ನಾಳೆ ಯಾಕೋ ಯಾಕೋ ಅಂತ ಒಂದು ಸಾಂಗ್ ಕೂಡ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ನೋಡಿ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ಚಿತ್ರದುರ್ಗ ರಾಜವೀರ ಮದಕರಿ ನಾಯಕರು ಕಪ್ಪು ನಡೀತಾ ಇದೆ ಇಲ್ಲಿ. ಗೊತ್ತಾಯ್ತು ಯಾಕೆ 6 ಹೊಡೆದ್ರು ಅಂತ. ಸಪ್ತಮಿ ಗೌಡರು ಮಾತಾಡ್ದೆ ಅಡ್ಗೆ 6 ಹೊಡಿತಿ ಅಲ್ವಾ ಗುರು? ಈಗ ನೆಕ್ಸ್ಟ್ ನೋಡು, ಮತ್ತೆ ಸಪ್ತಮಿ ಗೌಡರು ನೋಡ್ಕೊಬಿಟ್ಟು ಬೌಲಿಂಗ್ ಮಾಡೋರು ವಿಕೆಟ್ ತಗೋತಾರೆ. ಸೊ ನಮ್ಮ ರೈಸ್ ಆಫ್ ಅಶೋಕ ತಂಡದ ವತಿಯಿಂದ ನಾನು ಕೂಡ ಬಂದಿದ್ದೀನಿ ಸತೀಶ್ ಸರ್ ಜೊತೆ. ಸೊ ಈ ಚಿತ್ರದ ಹಾಡುಗಳೆಲ್ಲ ಬಿಡುಗಡೆ ಆಗ್ತಾ ಇದೆ. ಈಗ ಮೊದಲನೇ ಹಾಡು ಏಳೋ ಏಳೋ ಮಾದೇವ ರಿಲೀಸ್ ಆಗಿ ತುಂಬ ಹಿಟ್ ಆಗಿದೆ, ನೀವೆಲ್ಲರೂ ಕೇಳಿದ್ದೀರಾ ಅನ್ಕೊಂತೀನಿ. ಈಗ ಮುಂದಿನ ಹಾಡು ನಾಳೆ ಸಂಜೆ ರಿಲೀಸ್ ಆಗ್ತಾ ಇದೆ, ಅದನ್ನ ನೋಡಿ ಹರಿಸಿ ಅಂತ ಕೇಳೋಕೆ ಇಷ್ಟಪಡ್ತೀನಿ. ಕ್ರಿಕೆಟ್ ಭಾಳ ಚಂದ, ಆ ಕಡೆ 3 ವಿಕೆಟ್, ಈ ಕಡೆ 3 ವಿಕೆಟ್ ಕೊಟ್ರು ನೋಡಿ. ಇನ್ನೊಂದು 7 ವಿಕೆಟ್ ತಗೋತಾರೆ ಅಂತಲ್ವಾ? ಸಪ್ತಮಿ ಗೌಡರು ವೇದಿಕೆಗೆ ಬಂದಿದ್ದಕ್ಕೆ 2 1 6 1 ಔಟು. ಓಕೆ, ಚೆನ್ನಾಗಾಡಿ. ಕ್ರೀಡಾ ಮನೋಭಾವ, ಕ್ರೀಡಾ ಸ್ಫೂರ್ತಿ ಮನಸ್ಸಲ್ಲಿ ಇಟ್ಕೊಂಡಾಡಿ. ಯಾರು ಗೆದ್ರೂ ನೀವೇ ಗೆದ್ದಂಗೆ ಅಂತ ತಿಳ್ಕೊಂಡಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್. ದ ರೈಸ್ ಆಫ್ ಅಶೋಕ ಸೂಪರ್ ಹಿಟ್ ಆಗಲಿ ಅಂತ ನಾವು ರಾಜವೀರ ಮದಕರಿ ನಾಯಕ ವೇದಿಕೆಯಿಂದ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾ ಇದ್ದೇವೆ. ದಯವಿಟ್ಟು ಸತೀಶ್ ಅವರು, ಸಪ್ತಮಿ ಗೌಡ ಅವರು ಹಾಗೂ ನಮ್ಮ ಶಿವರಾಜ್ ಅವರು ದಯವಿಟ್ಟು ವೇದಿಕೆಯ ಮುಂಭಾಗ ಬನ್ನಿ. ಅಂಕಣ ಒಳಭಾಗದಲ್ಲಿ ತರುಣ್ ಈಗಾಗಲೇ ಪಂದ್ಯಾಟದ ವೀಕ್ಷಣೆಯಲ್ಲಿ ಕರ್ನಾಟಕದ ಖ್ಯಾತ ಚಲನಚಿತ್ರ ನಟ ನೀನಾಸಂ ಸತೀಶ್, ದಿ ರೈಸ್ ಆಫ್ ಅಶೋಕ ಇದರ ಹೀರೋ. ಅದೇ ರೀತಿಯಲ್ಲಿ ಈ ಒಂದು ಸಿನಿಮಾದ ನಾಯಕಿ, ಈ ಹಿಂದೆ ಕಾಂತಾರದಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಂತ ಸಪ್ತಮಿ ಗೌಡರು, ಅದೇ ರೀತಿಯಲ್ಲಿ KR ಪೇಟೆ ಶಿವು, ಇವರೆಲ್ಲರೂ ಕೂಡ ವೇದಿಕೆ ಮೇಲ್ಭಾಗ ಆಸೀನರಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಬಹಳಷ್ಟು ಮತ್ತು ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೊಂದು ಹೊತ್ತರೆ ಆಘಾತ. ವಿಕೆಟ್ ನಂಬರ್ 3 ಕಳ್ಕೊಳ್ತಾ ಇದೆ ರಾಯಲ್ ಫ್ರೆಂಡ್ಸ್. ಸ್ನೇಹಜೀವಿ ಸೂರಪ್ಪ ಅವರ ಒಂದು ಮುಂದಾಳತ್ವದಲ್ಲಿ ಅತಿ ಯಶಸ್ವಿ ಪಂದ್ಯಕೂಟ ಸಾಗ್ತಾ ಇದೆ. ರಾಜವೀರ ಮದಕರಿ ನಾಯಕ ಕಪ್ 5 ದಿವಸಗಳ ಕ್ರಿಕೆಟಿನ ಹಬ್ಬ, ಕ್ರಿಕೆಟಿನ ಜಾತ್ರೆ, ಕ್ರಿಕೆಟಿನ ಕಲರವ, ಕ್ರಿಕೆಟಿನ ಹಂಗಾಮ ಇವತ್ತು 4ನೇ ದಿನವನ್ನು ಕಳ್ಕೊಳ್ತಾ ಇದೆ. ಒಂದು ನಿಮಿಷ ಸರ್.
ನಾಳೆ ಬಿಡುಗಡೆ ಆಗ್ತಾ ಇರುವಂತ ಹಾಡನ್ನ ನಮ್ಮ ಹುಡುಗ ಲೈನ್ ಆಡ್ತಾನೆ. ಯಾರ್ಯಾರು ಲವ್ ಮಾಡ್ತಾ ಇದ್ದಾರೆ ಎಲ್ಲರೂ ನಿಮ್ಮ ವಾಟ್ಸಪ್ ಸ್ಟೇಟಸ್ ಹಾಕೋಬೇಕು ಹಾಡನ್ನ. ಅಂತ ಹಾಡು ನಂದು ಏನಮ್ಮ ಕೇಳಿದಿರಾ, ಒಪ್ಕೊಂಡ್ಬಿಟ್ಲು ಕೇಳಿದಿರಾ. ಈಗ ಯಾಕೋ ಯಾಕೋ ಹಾಡು ಬರ್ತಾ ಇದೆ, ಎಲ್ಲರೂ ಕೇಳಿ. ನಾಳೆ ಸಂಜೆಯಿಂದ ಬಿಡುಗಡೆ ಆಗ್ತಾ ಇದೆ. ಪಂಚಾಮ್ ಜೀವ ಹಾಡಿದ್ದಾರೆ, ಅವರೇ ಲೈನ್ ನಿಮ್ಗೋಸ್ಕರ ಹಾಡ್ತಾರೆ. ನೀವು ಹಾಡ್ತೀರಾ ಪಕ್ಕ? ಈಗ ಹಾಡ್ರಪ್ಪ ನೋಡೋಣ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಕ್ರಿಕೆಟ್ ಮ್ಯಾಚ್ ಜೋರಾಗಿ ನಡೀತಾ ಇದೆಯಾ? ನಾನು ಲೈನ್ ಹೇಳ್ಕೊಡ್ತೀನಿ, ಎಲ್ಲ ಆಡ್ತೀರಾ? ಯಾಕೋ 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 ನನ್ನ ಎದೆಯೆಲ್ಲ ಡುಮ್ಟಕ ಸದ್ದು ಹಾಡಿ. ಯಾಕೋ ನನ್ನ ಎದೆಯೆಲ್ಲ ಬಂದು ನಿನ್ನೆ ಕೇಳು, ಅದು ನಿನ್ನದೇ ಹಾಡು. ಸೊ ಥ್ಯಾಂಕ್ ಯು ಸೋ ಮಚ್. ನಾಳೆ ನಮ್ಮ ಹಾಡು ಯಾಕೋ ಯಾಕೋ ಸಿನಿಮಾ, ಯಾಕೋ ಯಾಕೋ ಹಾಡು ರಿಲೀಸ್ ಆಗ್ತದೆ. ದ ರೈಸ್ ಆಫ್ ಅಶೋಕ ಸಿನಿಮಾದ ಹಾಡು. ದಯವಿಟ್ಟು ಕೇಳಿ, ಸಪೋರ್ಟ್ ಮಾಡಿ, ನಿಮ್ಮ ಗರ್ಲ್ ಫ್ರೆಂಡ್ಸ್ಗೂ ಕಳಿಸಿ. ಥ್ಯಾಂಕ್ ಯು. ಈಗ ನಾನು ಬರ್ತೀನಿ ಬ್ಯಾಟಿಂಗ್ ಆಡಕ್ಕೆ ಇರೇ ಒಂದು ನಿಮಿಷ. ಅವ್ರೇನು ಹೊಡಿಯೋದು ನೋಡಿ, ಎಷ್ಟು ಸಿಕ್ಸ್ ಹೊಡಿತೀನಿ ಅಂತ ಕಾಯ್ತಾರೆ. ಒಂದು ಓವರ್ ಆಗಲಿ, ಇನ್ನೊಂದು ಓವರ್ ಇದೆ, ನಾನು ಬರ್ತೀನಿ ರೀ. ಹಾಯ್ ಹಾಯ್ ಹಾಯ್. ಮ್ಯಾಚ್ಗೆಲ್ಲ ಡಿಸ್ಟ್ರಾಕ್ಷನ್ ಆಗುತ್ತೆ ನೋಡಿ. ಈಗ ಆಡ್ತಾ ಇದಾರೆ, ಬೋಲ್ ಆಗ್ತಾ ಇದಾರೆ. ಇದು ಕೆಲವು ನೋಡಿ ರಿವರ್ಸ್ ಸ್ವೀಪ್ ಹೊಡಿಯಕ್ಕೆ ಟ್ರೈ ಮಾಡ್ತಾ ಇದಾರೆ. ನೋಡಪ್ಪ ಕೊಟ್ರು, ಅದ ಏಟು. ಓ ಕ್ಯಾಚ್ ಆಗುವ ಎಲ್ಲ ಸಾಧ್ಯತೆಗಳಿದೆ. ಏನ್ ಸಪ್ತಮಿ ಅವರು ಫೀಲ್ಡ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲ ಒಬ್ಬೊಬ್ಬರು ಹೋಯ್ತಾವ್ರಲ್ಲಪ್ಪ ಮನೆ ಕಡೆಗೆ. ಯಾಕ್ರು ಆಡ್ರಪ್ಪ ಚೆನ್ನಾಗೆ. ಓ ಯಾಕೋ ಕ್ಯಾಚ್ ಹಿಡಿದ್ರು. ಮತ್ತೊಂದು ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇದೆ ರಾಯಲ್ ಫ್ರೆಂಡ್ಸ್. ಆ ಕಡೆ ಒಳಭಾಗದ ಹೊಸ ದಾಡಿಗಿನ ಸೇರ್ಪಡೆ ಕಂಡುಕೊಳ್ತಾ ಇದೆ. ದಯವಿಟ್ಟು ಆಸೀನರಾಗಬೇಕು ಮೇಡಮ್, ಎಲ್ಲರೂ ದಯವಿಟ್ಟು ಕ್ಲಿಯರ್ ಮಾಡಿಕೊಡಿ ಅವ್ರ ಆಸೀನರಾಗಿ. ತಡದ ಮೊತ್ತ 23, 23. ದಯವಿಟ್ಟು ಎಲ್ಲರೂ ಕೆಳಗೆ ಬರ್ತಾರೆ, ದಯವಿಟ್ಟು ಕೆಳ ಬರ್ತಾರೆ ದಯವಿಟ್ಟು ಕೆಳಗಡೆ ಬರ್ತಾರೆ ಮೇಡಮ್. ಇದೊಂದು ದಯವಿಟ್ಟು ಕ್ಲಿಯರ್ ಮಾಡ್ಕೊಡಿ ದಯವಿಟ್ಟು ಕ್ಲಿಯರ್ ಮಾಡಿ ಸರ್. ಕೆಳಗಿಲ್ಲ ಮತ್ತೆ ಸೂರ್ಯ ಎಸೆಗಾರಿಕೆ ಭಾಗದಲ್ಲಿ ಬರ್ತಾರೆ, ಕೆಳ ಬರ್ತಾರೆ, ದಯವಿಟ್ಟು ಕೆಳಗಿಳಿರಿ. ದಯವಿಟ್ಟು ಅವರಿಗೆ ಮ್ಯಾಚ್ ನೋಡೋದಕ್ಕೆ ಬಿಡಿ. ದಯವಿಟ್ಟು ವೇದಿಕೆ ಕ್ಲಿಯರ್ ಮಾಡಿ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಮದಕರಿ ಕಪ್ಗಾಗಿ ಪಂದ್ಯ ಸಾಗ್ತಾ ಇದೆ ಚಿತ್ರದುರ್ಗದಲ್ಲಿ. ದಯವಿಟ್ಟು ಕ್ಲಿಯರ್ ಮಾಡಿ, ಅವರಿಗೆ ಸ್ಟೇಜ್ ಕ್ಲಿಯರ್ ಮಾಡಿ, ಅವ್ರು ನೋಡ್ಲಿ ಮ್ಯಾಚ್. ಕಲ್ಲಿನ ಕೋಟೆ ನಾಡಿನಲ್ಲಿ ಒಂದೊಂದು ಕಲ್ಲುಗಳು ಒಂದೊಂದು ಕಥೆಯನ್ನು ಹೇಳ್ತಾ ಇದೆ. ಮತ್ತೆ ಸೂರ್ಯ ಓಡಿ ಬಂದೆ, ಸತ ಚೆಂಡು ಬಾಳಿಸೋದು ಬಂದೆ, ಸತ ಫಾರ್ವರ್ಡ್ ಶಾಲೆಗೆ ಬಾಗಿದ ತಳ್ಳಿದ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಶೂ ಮಿಸ್ ಫೀಲ್ಡಿಂಗ್ ಮಾಡ್ತಾ ಇದ್ದಾನೆ. ಒಂದೋಟವಿದ್ದರೆ ಅವಳಿ ಓಟದ ಸೇರ್ಪಡೆ. ಮತ್ತೆರಡು ಓಟ ರಾಯಲ್ ಫ್ರೆಂಡ್ಸ್ ಖಾತೆಗೆ. ತಡೆದ ಮೊತ್ತ 25. ಕಾಲು ಶತಕದ ಪೂರೈಕೆಯನ್ನು ಕಾಡ್ತಾ ಇದೆ ರಾಯಲ್ ಫ್ರೆಂಡ್ಸ್. ಮುಂದಿನ ಪಂದ್ಯ ಅಥರ ಫ್ರೆಂಡ್ಸ್ ಶೃಂಗೇರಿ ವರ್ಸಸ್ ಮದನಿ 11 ಚಿತ್ರದುರ್ಗ. ಎರಡು ತಂಡಗಳು ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮದನಿ ವರ್ಸಸ್ ಅಥರ್ವ. ಮತ್ತೆ ಸೂರ್ಯ ಈ ಬಾರಿಯ ಸತ ಚೆಂಡು, ಇನ್ಸ್ವಿಂಗರ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. 5 ಓವರ್ಗಳ ಮುಕ್ತಾಯದ ಬಳಿಕ 25. ಕೊನೆಯ ಒಂದು ಓವರ್ ಬಾಕಿ ಇದೆ. ಅಂತಿಮ 6 ಎಸೆತಗಳು ಮಾತ್ರ ಬಾಕಿ ಇದೆ. ತಡೆದ ಮೊತ್ತ 25, 25. ಪ್ರತಿಷ್ಠಿತ ರಾಜ್ಯ ಮಟ್ಟದ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. 40ಕ್ಕೂ ಮಿಕ್ಕಿದ ತಂಡ. 5 ದಿವಸಗಳ ಮಹೋನ್ನತ ಹಗಲು ರಾತ್ರಿಯ ವೇದಿಕೆ ಮುಂದೆ ಬೌಂಡ್ರಿಯಿಂದ ಒಳಗಡೆ ಬರಪ್ಪ ಸ್ವಲ್ಪ. ದಯವಿಟ್ಟು ಮ್ಯಾಚ್ ಕಂಟ್ರೋಲ್ಸ್ ಬೇಡ, ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಬೌಂಡ್ರಿಯಿಂದ ಒಳಗಡೆ ಬನ್ನಿ ಎಲ್ಲ ಅಣ್ಣ, ಎಲ್ಲ ಕ್ಲಿಯರ್ ಮಾಡ್ಸೋಣ. ಪಚ್ಚಣ್ಣ ಬೌಂಡ್ರಿಯಿಂದ ಒಳಗೆ ಬರೀ ಅಣ್ಣ, ದಯವಿಟ್ಟು ಎಲ್ಲರೂ ಬೌಂಡ್ರಿಯಿಂದ ಒಳಗೆ ಬರಬೇಕು. ನವೀನ ಸ್ವಲ್ಪ ಒಳಗೆ ಕಳಿಸೋಣ. ಡಗೌಟು ಕ್ಲಿಯರ್ ಮಾಡಿಕೊಡ್ಬೇಕು. ಅದೇ ರೀತಿ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಕೂಡ ಯಾರು ಕೂತ್ಕೊಂಡು ದಯವಿಟ್ಟು ಹೊರಗೆ ಬನ್ನಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಂಜಯ್. ಹಲೋ
ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ತರದ ಮೊತ್ತ 27, 27. ಉತ್ತಮ ರೀತಿಯ ಸತ ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿಯನ್ನು ಕಂಡುಕೊಳ್ತಾ ಇದೆ. ರಾಜವೀರ ಮದಕರಿ ನಾಯಕ ಕಪ್ಗಾಗಿ ಇಲ್ಲಿ ಸಾಗ್ತಾ ಇದೆ. 5 ದಿವಸಗಳ ಹಗಲು ರಾತ್ರಿಯ ಪಂದ್ಯಕೂಟ 4ನೇ ದಿನವನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತ ಬಂದು ಪಾಯಿಂಟ್ ಆಗಿ ತಳ್ಳಿದ್ರು. ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ಪ್ರಥಮ ಇನ್ನಿಂಗ್ಸ್ ಆದ್ಮೇಲೆ ದಯವಿಟ್ಟು 2 ತಂಡದ ಆಟಗಾರರು ಅಲ್ಲೇ ಲೈನ್ ಅಪ್ ಮಾಡ್ಬೇಕು. ದಯವಿಟ್ಟು ಫಸ್ಟ್ ಇನ್ನಿಂಗ್ಸ್ ಆದ್ಮೇಲೆ 2 ತಂಡದ ಆಟಕ್ಕೆ ಲೈನ್ ಅಪ್ ಮಾಡಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಂಜಯ್ ಉತ್ತಮ ರೀತಿಯ ಸತ ಔಟ್ ಸ್ವಿಂಗ್ ಡೆಲಿವರಿ. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಜೈ ಕರ್ನಾಟಕ ಬೆಂಗಳೂರು ತಂಡ 6 ದಶಕಗಳ ಇತಿಹಾಸದ ಸಂಸ್ಥೆ, 3 ಜನ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಆಟಕ್ಕೆ ನೀಡಿದ ಸಂಸ್ಥೆ. ಡಿ ಗಣೇಶ್, ಅರವಿಂದ್, ಅದೇ ರೀತಿಯಲ್ಲಿ ಜಾನ್ಸನ್, ಈ ರೀತಿಯ ಆಟಗಾರ ಡೇವಿಡ್ ಜಾನ್ಸನ್ ನೀಡಿದಂತಹ ಸಂಸ್ಥೆ ಕೂಡ ಜಿಕೆ. ಅಂತಿಮ ಸತ ಬಾಕಿ ಇದೆ. ತಡದ ಮೊತ್ತ ಈಗಾಗಲೇ 29, 29. 6 ಓವರ್ ಇನ್ ಪ್ರೋಗ್ರೆಸ್. ಕೊನೆಯ ಬಾರಿ ಸಂಜಯ್ ಎಸೆತ ಚೆಂಡು ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಹುದ್ದರ ಆಘಾತ. 30 ಟಾರ್ಗೆಟ್. ಈ ಪಂದ್ಯವನ್ನು ಗೆಲ್ಲಬೇಕಾದ್ರೆ ಜೈ ಕರ್ನಾಟಕ 30ರ ಆಟವನ್ನು ಆಡಬೇಕಾಗಿದೆ. ಓಟು ಅರ್ಜುನ್ ಒಂದ್ ಸೈಡ್ ಆಯ್ತು. 2 ತಂಡ ಆಟಗಾರರು ರಾಯಲ್ ಫ್ರೆಂಡ್ಸ್ ನಾಯಕನಹಳ್ಳಿ ತಂಡ ಆಟಕ್ಕೆ ಲೈನ್ ಅಪ್ ಮಾಡಿ ದಯವಿಟ್ಟು. ನಮ್ಮ ಚಲನಚಿತ್ರ ಖ್ಯಾತ ಚಲನಚಿತ್ರ ನಟರು ಸತೀಶ್ ನೀನಾಸಂ, ಸತುಮಿಗೌಡ ಹಾಗೂ ಶಿವರಾಜ್ ಕೇರ್ಬೇಟೆ ಅವರು ದಯವಿಟ್ಟು ಸೆಂಟರ್ ಪಿಚ್ಗೆ ಹೋಗಿ ಪ್ಲೇಯರ್ಸ್ಗೆ ವಿಶ್ ಮಾಡಿ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ನಮ್ಮ ಅತಿಥಿ ಗಣ್ಯರು ಅಂಕಣದ ಮಧ್ಯಕ್ಕೆ ಹೋಗಿ ಪ್ಲೇಯರ್ಸ್ಗೆ ವಿಶ್ ಮಾಡಿ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸತೀಶ್ ನೀನಾಸಂ ಅವರು, ಸಪ್ತಮಿಗೌಡ ಅವರು ಹಾಗೂ ಲೈನ್ ಅಪ್ ಮಾಡಿ, ಫೇಸ್ ಮಾಡಿ. ದಯವಿಟ್ಟು ಬೇಗ ಹೋಗಿ ಸ್ಟೇಜ್ ಕಡೆ ಫೇಸ್ ಮಾಡಿ ಸರ್. ವಿಕೆಟ್ ಹತ್ರ ಬನ್ನಿ, ವಿಕೆಟ್ ಹತ್ರ ಬನ್ನಿ. ಸ್ಟೇಜ್ ಕಡೆ ಫೇಸ್ ಮಾಡಿ. ದಯವಿಟ್ಟು ಅದು ಸರ್ ಬನ್ನಿ ಸರ್. ಓಕೆ ಸರ್, ಓಕೆ. ದಯವಿಟ್ಟು ಇದೀಗ ಕಾರ್ಯಕ್ರಮ ಉದ್ದೇಶಿಸಿ ಅನಿತ್ ಅವರು ಕೂಡ ಸೆಂಟರ್ ಪಿಚ್ ಅಲ್ಲಿ ಮಾತಾಡ್ತಾರೆ. ದಯವಿಟ್ಟು ಸ್ವಲ್ಪ ಜಾಗ ಬಿಡಿ. ಯಾರು ಅಂಕಣ ಮಧ್ಯಕ್ಕೆ ಬರಬೇಡಿ. ದಯವಿಟ್ಟು ಅವರು ವಿಶ್ ಮಾಡಿ ಬರ್ತಾರೆ. ದಯವಿಟ್ಟು ಯಾರು ಹಿಂದ್ಗಡೆ ಬರಬೇಡಿ. ಒಂದೇ 1 ನಿಮಿಷ. ಅಲ್ಲ, ಸೆಂಟರ್ ಪಿಚ್ ಅಲ್ಲಿ ಮಾತಾಡ್ತಾರ ಅಂತದಕ್ಕೆ ಇಲ್ಲೇನಾ? ಆಯ್ತು. ದಯವಿಟ್ಟು ಅವರಿಗೆ ಫ್ರೀ ಆಗಿಬಿಡಿ. ದಯವಿಟ್ಟು ನಮ್ಮ ಹುಡುಗರು ಚೈನ್ ಮಾಡಿಕೊಡ್ಬೇಕು ಅವರಿಗೆ. ಯಾರು ಎಂಟ್ರ್ ಆಗಬೇಡಿ ಫೀಲ್ಡ್ ಅಲ್ಲಿ ದಯವಿಟ್ಟು. ಎಲ್ಲ ಆಟಗಾರರನ್ನ ಪರಿಚಯ ಮಾಡಿಕೊಳ್ಬೇಕು. ನಮ್ಮ ಸತೀಶ್ ನೀನಾಸಂ ಅವರು, ಸಪ್ತಮಿಗೌಡ ಅವರು ಹಾಗೂ ಶಿವರಾಜ್ ಕೇರ್ಪೇಟೆ ಅವರು. ಇದೀಗ ಇದೀಗ
ಎಲ್ಲರೂ ಮಧ್ಯಭಾಗಕ್ಕೆ ಬರಬೇಕು. ಅದೇ ರೀತಿ ಈ ಒಂದು ಟೂರ್ನಮೆಂಟ್ ಪರವ ಸೆಂಟರ್ ಪಿಚ್ಗೆ ದಯವಿಟ್ಟು ಎಲ್ಲರೂ ಸೈಡ್ ಬನ್ನಿ, ಅವ್ರು ಸೆಂಟರ್ ನಿಂತ್ಕೊಂಡ್ಲಿ, ಎಲ್ಲರೂ ಸೈಡ್ ಬನ್ನಿ. ಇದೀಗ ಅನಿತ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಚಿತ್ರದುರ್ಗದಲ್ಲಿ ಇವತ್ತು ಅದ್ಭುತವಾದಂತಹ ಮದಕರಿ ನಾಯಕ ಕಪ್ಪು 3 ದಿನದಿಂದ ನಡೀತಾ ಬಂದಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಎಲ್ಲ ತಂಡದ ಪ್ಲೇಯರ್ಸ್ ಅವರಿಗೆ ನೀವು ಕೊಡ್ತೀರಾ ಅಂತ ಒಂದು ಪ್ರೋತ್ಸಾಹ ಅವರಿಗೆ ಇನ್ನಷ್ಟು ಖುಷಿ ತಂದಿದೆ. ಅದರಲ್ಲೂ ಸಹ ಸೂರಣ್ಣವರು ಮತ್ತು ಇನ್ನಿಲ್ಲಿರೋ ಅಂಥ ಎಲ್ಲ ಆಯೋಜಕರು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆ ರೀತಿಯಂತ ಈ ಆಟ ಮೂಡಿ ಬಂದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಎಲ್ಲ ಪ್ರೋತ್ಸಾಹ ಕೊಡ್ತಾ ಚಿತ್ರದುರ್ಗ ಜನತೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎರಡೆರಡು ಮಾತನ್ನ ರಘುಚಂದ್ರನ್ ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ದುರ್ಗಾ 11 ಕ್ರಿಕೆಟರ್ಸ್ ವತಿಯಿಂದ ನಡೀತಿರುವಂಥ ಮದಕರಿ ನಾಯಕ ಕಪ್ನ ಎಲ್ಲ ಆಟಗಾರರಿಗಳಿಗೂ ಹಾಗೂ ಎಲ್ಲ ಆಯೋಜಕರುಗಳಿಗೂ ನನ್ನ ಕೃತಜ್ಞತೆಗಳು, ಅಭಿನಂದನೆಗಳನ್ನ ತಿಳಿಸ್ತಾ, ಬಂಧುಗಳೇ, ಚಿತ್ರದುರ್ಗಕ್ಕೆ ಭಾಳ ದೊಡ್ಡ ಇತಿಹಾಸ ಇದೆ. ಯಾವುದೇ ಆದರೂ ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಅಭ್ಯಾಸ ಚಿತ್ರದುರ್ಗ ಜನತೆ ರೂಢಿಸ್ಕೊಂಡಿದ್ದಾರೆ. ಅದೇ ರೀತಿ ಮದಕರಿ ನಾಯಕ ಕಪ್ ಭಾಳ ಅದ್ಧೂರಿಯಾಗಿ ಕಳೆದ 3 ದಿವಸದಿಂದ ನಡೀತಿದೆ. ಈ ಕಪ್ನ ಆಯೋಜಕರಾದಂಥ ಆತ್ಮೀಯರಾದಂಥ ಸೂರಪ್ಪಣ್ಣವ್ರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಎಲ್ರಿಗೂ ಸಮೇತ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು ಸರ್. ಮೇಡಮ್ ಬೌಲಿಂಗ್ ಮಾಡ್ತೀನಿ. ಮೇಡಮ್ ಬೌಲಿಂಗ್ ಮಾಡ್ತಾರೆ, ಸತೀಶ್ ಸರ್ ಬ್ಯಾಟಿಂಗ್ ಆಡ್ತಾರೆ. ಅಲ್ಲ ಮೇಡಮ್ ಬೌಲಿಂಗ್. ನಿಮಿಷ ಸರಿ ಬರಲ್ಲ, ಸರಿ ಬರಲ್ಲ. ಕ್ಲಿಯರ್ ಮಾಡ್ರ ಫಸ್ಟ್ ಒಂದು ಬ್ಯಾಟು. ಹಲೋ ಸರ್, ದಯವಿಟ್ಟು ಪಿಚ್ ಬಿಟ್ಟು ಆಚೆ ಬನ್ನಿ ಎಲ್ಲರೂ. ಬೇಗ ಓಡು. ಸರ್, ಮಿಕ್ಕಿದವರೆಲ್ಲ ದಯವಿಟ್ಟು ಪಿಚ್ ಬಿಟ್ಟು ಸೈಡ್ ಬರಪ್ಪ ಗುರು. ಅಲ್ಲ, ಅವ್ರಿಗೆ ಸ್ವಲ್ಪ ಫ್ರೀ ಕೊಡ್ರಿ ದಯವಿಟ್ಟು, ಆಮೇಲೆ ತಗ್ಸ್ಕೊಂಡ್ರಿ. ದಯವಿಟ್ಟು ಬನ್ನಿ ಸರ್, ದಯವಿಟ್ಟು ಎಲ್ಲ ಆಚೆ ಬನ್ನಿ, ಗ್ರೌಂಡಿಂದ ಆಚೆ ಬನ್ನಿ. ಮಿಕ್ಕಿದವರೆಲ್ಲ ಆಚೆ ಬನ್ನಿ, ಪಿಚ್ಚಿಂದ ಆಚೆ ಬನ್ನಿ. ಮೊದಲು ಇನ್ನು ಮ್ಯಾಚ್ಗಳಿದ್ದಾವೆ. ಎರಡೇ ಬಾಲ್. ಅಲ್ಲೆಲ್ಲ ಫ್ರೀ ಮಾಡ್ಕೊಡ್ಬೇಕು ದಯವಿಟ್ಟು. ಪಿಚ್ ಒಳಗೆ ಯಾರು ಬರಬೇಡಿ ದಯವಿಟ್ಟು. ಮೇಡಮ್ ಹಾಕಿ ಮೇಡಮ್, ಸ್ವಲ್ಪ ಫ್ರೀ ಮಾಡಿಕೊಡ್ರು, ಸ್ವಲ್ಪ ಫ್ರೀ ಮಾಡಿಕೊಡಿ ದಯವಿಟ್ಟು. ಅಣ್ಣ ಅರ್ಜುನ್, ಪಿಚ್ಚಿಂದ ಆಚೆ ಬರಕ್ಕೆ ಹೇಳ್ಬೇಕಂತಲ್ಲಿ. ದಯವಿಟ್ಟು ಎಲ್ಲ ಪಿಚ್ಚಿಂದ ಆಚೆ ಇರಿ. ಹಾ ಮೇಡಮ್, ಮಾಡಿ ಮೇಡಮ್. ಸರ್ಕಲ್. ಓಕೆ, ವೈಡ್. ಒಂದ್ ಸ್ವಲ್ಪ ಹಿಂದಕ್ಕೆ ಬರಬೇಕು ದಯವಿಟ್ಟು. ಹಿಂದಕ್ಕೆ ಬರಪ್ಪ.
ಏ ಜರ್ಕಲ್ ರಾವ್ ಓಯ್ ಪಿಚ್ ಬಿಟ್ಟು ಹೋಗ್ರಿ, ಪಿಚ್ ಬಿಟ್ಟು ಜರ್ಗ್ರಿ. ಅದು ಬಾಲ್ ಕೊಡಿ, ಬಾಲ್ ದಯವಿಟ್ಟು ಸ್ವಲ್ಪ ಸೈಡ್ ಬನ್ನಿ. ಸ್ವಲ್ಪ ಸೈಡಿಗೆ ಬಂದಪ್ಪ, ಪಿಚ್ ಬಿಟ್ಟು ಬನ್ನಿ. ಇಲ್ಲ ಸೈಡಿ ಬರ್ರಪ್ಪ, ಪಿಚ್ ಮೇಲೆ ನೋಡ್ಬೇಡಿ, ಸೈಡಿ ಬರ್ರಿ. ನಡೀರಪ್ಪ, ಎಲ್ಲ ನಡೀರಿ. ಫೀಲ್ಡ್ ಕ್ಲಿಯರ್ ಮಾಡ್ಕೊಡಿ, ಎಲ್ಲ ಫೀಲ್ಡ್ ಕ್ಲಿಯರ್ ಮಾಡ್ಕೊಡಿ. ಇದೀಗ ತುಂಬಾ ಧನ್ಯವಾದಗಳು ನಮ್ಮ ಅನಿತ್ ಅವರಿಗೆ ಹಾಗೂ ರಘುಚಂದನ್ ಅವರಿಗೆ, ಅದೇ ರೀತಿ ನಮ್ಮ ಚಲನಚಿತ್ರ ನಟರು ಸತೀಶ್ ನೀನಾಸಂ ಅವರಿಗೆ, ಸಪ್ತಮಿಗೌಡ ಅವರಿಗೆ ಹಾಗೂ KR ಶಿವರಾಜ್ ಬಡಿಗೆ, ಅದೇ ರೀತಿ ನಮ್ಮ ರಘುಚಂದನ್ ಅವರಿಗೆ, ಅನಿತ್ ಅವರಿಗೆ ಇಷ್ಟೊತ್ತು ನಮ್ಮ ಜೊತೆ ಕಾಲ ಕಳೆದಿದ್ದಕ್ಕೆ ಹೃತ್ಪೂರ್ವಕದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿ ಅವರ ಪ್ರೀತಿ ಪ್ರೋತ್ಸಾಹ ಮುಂದೆ ಕೂಡ ಇರಲಿ ಅಂತ ಹೇಳ್ತಾ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಮ್ಯಾಚ್ ಶುರು ಮಾಡಿ. ಧನ್ಯವಾದಗಳು ಅರ್ಜುನ್. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 30 is the ಟಾರ್ಗೆಟ್. ಆರಂಭಿಕ ಆಟಗಾರರು ಅಂಕಣಕ್ಕೆ ತೆರಳಿಯನ್ನು ಸೂಚನೆ ನೀಡ್ತಾ ಇದ್ದಾವೆ. ರಮಣ ಬೇಲ್ಸ್, ರಮಣ ಹತ್ರ ಇದೆಯಂತ ಬೇಲ್ಸ್. ರಾಜವೀರ ಮದಕರಿ ನಾಯಕ ಕಪ್ಗಾಗಿ ಪಂದ್ಯ ಸಾಗ್ತಾ ಇದೆ. ಸ್ನೇಹಜೀವಿ ಗೆಳೆಯರ ಬಳಗ ಹಾಗೂ ಇಂಡಿಯಾ ಸ್ವೀಟ್ ಹೌಸ್ ನ ಮಾಲೀಕರು ಪ್ರವೀಣ್ ಅವರು ದಯವಿಟ್ಟು ವೇದಿಕೆ ಮುಂಭಾಗ ಬರಬೇಕು. ಅವರಿಗೆ ಒಂದು ಪ್ರೀತಿಯ ಸನ್ಮಾನ. ಇಂಡಿಯಾ ಸ್ವೀಟ್ ಹೌಸ್ ನ ಮಾಲೀಕರು, ಅವರಿಗೂ ಕೂಡ ಹೃತ್ಪೂರ್ವಕವಾದ ಒಂದು ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ರಾಜವೀರ ಮದಕರಿ ನಾಯಕ ಕಪ್ನ ವತಿಯಿಂದ ಅವರಿಗೆ ಒಂದು ಪ್ರೀತಿಯ ಸನ್ಮಾನ. ಪ್ರವೀಣ್ ಕುಮಾರ್ ಅವರು ಆರಂಭಿಕ ಆಟಗಾರರು ಅಂಕಣ ಒಳಭಾಗಕ್ಕೆ ತೆರಳಿಯನ್ನು ಸೂಚನೆ ನೀಡ್ತಾ ಇದ್ದಾವೆ. ಓಪನರ್ಸ್ ಇದಾದ ನಂತರ ಮುಂದಿನ ಪಂದ್ಯಕ್ಕೆ ಟಾಸ್ಕ್ ಆಗಿ ಕರೀತಾ ಇದ್ದೇವೆ. ಅಥರ್ವ ಫ್ರೆಂಡ್ಸ್ ವರ್ಸಸ್ ಮದನಿ. ಟಾಸ್ಗೆ ಬನ್ನಿ. ಅಥರ್ವ ಫ್ರೆಂಡ್ಸ್ ವರ್ಸಸ್ ಮದನಿ, ದಿನದ ಕೊನೆಯ ಪಂದ್ಯ. ಯಾವುದೇ ಪ್ರಾಕ್ಟೀಸ್ ಸೆಷನ್ ಇರುವುದಿಲ್ಲ, ದಯಮಾಡಿ ಗಮನಿಸಿ. ಡೈರೆಕ್ಟ್ ಮ್ಯಾಚ್ ಆಗ್ತದೆ. 6 ಓವರ್ಗಳು, ಯಾವುದೇ ರೀತಿ ಇನ್ನಿಂಗ್ಸ್ ಬ್ರೇಕ್ ಕೂಡ ಇರುವುದಿಲ್ಲ. ಅಪ್ಪಜಿ ಬಾರ್ ಹೊರಗೆ.
ತಿರು ಹಾಗೂ ಡೇವಿಡ್. ರವಿ ಅವನ ಯಾರು ಪ್ಲೇಯರಾ ಏನ ಕಣೆ ಅವನೇನು ಇದೇ ಇಲ್ಲ ಕಾಸ್ಟ್ಯೂಮು. ತಿಪ್ಪೇಶ್ ಎಸಗಾರಿಕೆ ಭಾಗದಲ್ಲಿ ಅಥರ್ವ ರೆಡಿ ಇದ್ದಾರೆ. ಮದನಿ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಮದನಿ ನಾಯಕ ಟಾಸ್ಗೆ ಬರಬೇಕು. ಫ್ರೀ ಕ್ವಾರ್ಟರ್ ಫೈನಲ್ ಎರಡನೇ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಈಗಾಗಲೇ ಸಿಕ್ಸರ್ ಕಿಂಗ್ ಸಕಲೇಶ್ಪುರ ಕ್ವಾರ್ಟರ್ ಫೈನಲ್ ನಗೆತಕ್ಕಂತಹ ಮೊದಲ ತಂಡವಾಗಿದೆ. ಬಹಳಷ್ಟು ಚಿತ್ರದುರ್ಗದ ಕ್ರೀಡಾ ಪ್ರೇಕ್ಷಕರು ಈ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. 5 ದಿವಸಗಳ ಕ್ರಿಕೆಟ್ ಹಬ್ಬದ 4ನೇ ದಿವಸ ನಾಳೆ ಭಾನುವಾರ 8 ಗಂಟೆಗೆ ಪಂದ್ಯಾಟ ಆರಂಭ. SMCC ನ್ಯಾಶ್ ವರ್ಸಸ್ ಯುನೈಟೆಡ್ ಜಾಗ್ವಾರ್. 9 ಗಂಟೆಗೆ ಫ್ರೆಂಡ್ಸ್ ಬೆಂಗಳೂರು ವರ್ಸಸ್ ಚಾಣಕ್ಯ ಜಾನ್ಸನ್. 10 ಗಂಟೆಗೆ ಹರಿಹರ ಫ್ರೆಂಡ್ಸ್ ವರ್ಸಸ್ ವಿಭೂಷಣ. 11 ಗಂಟೆಗೆ ಜನಪ್ರಿಯ ದಾವಣಗೆರೆ ವರ್ಸಸ್ NDC ಹಾಗೂ 12 ಗಂಟೆಗೆ ದಾವಣಗೆರೆ ಲಯನ್ಸ್ ವರ್ಸಸ್ ಜಿಮ್ಮಿ ಪಾಂಚಜನ್ಯ. ಪಂದ್ಯ ಆರಂಭಗೊಳ್ತಾ ಇದೆ. ತಿಪ್ಪೇಶ್ ಎಸೆತ ಚೆಂಡು, ವೈಟ್ ಬಾಲ್. ಅಕ್ರಮ ಎಸ ಸೂಚನೆಗಳು ಬರ್ತಾ ಇದೆ. ಮದನ್ ಮದಿಕೇರಿ ಒಂದೆಡೆಯಲ್ಲಿ, ಇನ್ನೊಂದೆಡೆಯಲ್ಲಿ ವಿನಯ್ ಹುಬ್ಬಳ್ಳಿ. ಶಾರ್ಟ್ ಬೆದ ಚೆಂಡು ಬಳಸುತ್ತ ಮಾತಾಡುತ್ತಾ ಮಿಡುಕಡೆ ಭಾಗದಲ್ಲಿ ಭರ್ಜರಿ ಸಿಕ್ಸ ಷಟ್ಕ. 6 ಓಟದ ಸೇರ್ಪಡೆ. ಚೆಂಡು ಸೀದಾ ಚಿತ್ರದುರ್ಗದಿಂದ ಅರಸೀಕೆರೆಗೆ. ಡೇವಿಡ್ ಅರಸೀಕೆರೆ. ಮದನಿ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಅಥರ್ವದವ್ರು ರೆಡಿ ಇದ್ದಾರೆ. ಮದನಿ ಮತ್ತೊಂದು ಬಿರುಸಿನ ಆಡಾಟ. ಡೇವಿಡ್ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ನಿಹಾನ್ ಗೋಲ್ ಬಾಯಸ್ ಅವರಿಂದ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿ 1,000 ಕೊಡುಗೆ ಇದೆ. ಅದನ್ನ ಡೇವಿಡ್ ಪಡಿತಾನ ಕಾದು ನೋಡಬೇಕಾಗಿದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಳ ಸುತ್ತಮುತ್ತ ಹೊಡೆಯುತ್ತಾ ಮಿಡುಕಡಿ ಭಾಗದಲ್ಲಿ ಮತ್ತೊಂದು ಬೌಂಡ್ರಿ ದಾಖಲಾಗ್ತಾ ಇದೆ. 4 ಓಟದ ಸೇರ್ಪಡೆ. ಮೊದಲ ಓವರ್ನಲ್ಲಿ ತಂಡದ ಮೊತ್ತ 17. 30 is the target. ಮದನಿ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಇಮಿಡಿಯೇಟ್ ಆಗಿ ಅಲ್ಲಿ ಬ್ಯಾರಿಕೇಡ್ ಒಳಗಿರೋರು 3 ಜನ, ಅಲ್ಲಿ ಇಲ್ಲಿ LED ಹತ್ರ 3 ಜನ ಹೊರಗಡೆ ಹೋಗ್ಬೇಕು. ನಿಮಗೆ ಹೇಳ್ತಿರೋದು 3 ಜನ ಬ್ಯಾರಿಕೇಡ್ ಹೊರಗೆ ಹೋಗಿ. ಟಾಸ್ಗೋಸ್ಕರ ರಾಮು ಚಿತ್ರದುರ್ಗ ರಮಣ ಟೀಮ್ಸ್ ರೆಡಿ ಇದ್ದಾರೆ. ಟಾಸ್ಗೋಸ್ಕರ ಮುಂದಿನ ಪಂದ್ಯದ ನಾಣ್ಯ ಚಿಮ್ಮಿಗೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಬಾರಿ. ಮುಂದಿನ ಬುಧವಾರ, ಗುರುವಾರ, ಶುಕ್ರವಾರ ತಿಪಟೂರಿನಲ್ಲಿ ಐಕಾನ್ಸ್ ಅವರ ಒಂದು ಪಂದ್ಯಕೂಟ ನಡೆಯಲಿಕ್ಕಿದೆ. ಸಿಂಧೂರ ಕಪ್ ತಿಪಟೂರು ಶಾಲಾ ವಠಾರದಲ್ಲಿ. ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಮತ್ತೊಂದು ಬೌಂಡ್ರಿ ದಾಖಲಾಗ್ತಾ ಇದೆ. 4 ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 22. 22. ಕೇವಲ 8 ಓಟದ ಅವಶ್ಯಕತೆ ಜೈ ಕರ್ನಾಟಕಕ್ಕೆ. ಮುಂದಿನ ಪಂದ್ಯ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ. ಟಾಸ್ ಪ್ರಕ್ರಿಯೆಗೋಸ್ಕರ ಅಥರ್ವ ಶೃಂಗೇರಿಯ ತಂಡ. ಇತ್ತೀಚೆಗೆ ದಾವಣಗೆರೆ ಪಂದ್ಯಾಟದಲ್ಲಿ ಕ್ವಾರ್ಟರ್ ಫೈನಲ್ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದಂತಹ ಒಂದು ಹೆಮ್ಮೆಯ ತಂಡವು ಕೂಡ. ಅವರ ವಿರುದ್ಧ ಮಥನಿ. ಎಸಗಾರಿಕೆ ಭಾಗದಲ್ಲಿ ರವಿ.
ಮದನಿ ಒಂದಿಟ್ಟ ಸಿಲೆಕ್ಟೆಡ್ ಟು ಬ್ಯಾಟ್ ಫಾಸ್ಟ್. ಮುಂದಿನ ಪಂದ್ಯ, ದಿನದ ಅಂತಿಮ ಪಂದ್ಯ, ಮದನಿ ವರ್ಸಸ್ ಅಥರ್ವ. ಮತ್ತೆ ರವಿ ಎಸೆಗಾರಿಕೆ ಭಾಗದಲ್ಲಿ ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ, ಬಲವಂತ ಮನವಿ, ಮನೆಗೆ ಪುರಸ್ಕಾರ. ಡೇವಿಡ್ ಅರಸೀಕೆರೆ ಔಟ್ ಆಗ್ತಾ ಇದ್ದಾನೆ. ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಜೈ ಕರ್ನಾಟಕ. ಮದಕರಿ ಕಪ್ಪಿನ ಅಂತಿಮ ದಿನ, ನಾಳೆಯ ದಿನ ಭಾನುವಾರ ರಜಾ ದಿನ. ಒಟ್ಟು 5 ಪ್ರೀ ಕ್ವಾರ್ಟರ್ ಫೈನಲ್, 4 ಕ್ವಾರ್ಟರ್ ಫೈನಲ್, 2 ಸೆಮಿಫೈನಲ್, 1 ಫೈನಲ್. ತದನಂತರ ವರ್ಣರಂಜಿತ ಸಮಾರೋಪ ಸಮಾರಂಭ. 8 ಗಂಟೆಗೆ ಸರಿಯಾಗಿ ಪಂದ್ಯ ಆರಂಭಗೊಳ್ಳುತ್ತದೆ. SMCC ನ್ಯಾಶ್ ವರ್ಸಸ್ ಯುನೈಟೆಡ್ ಜಾಗ್ವಾರ್ ಮಂಗಳೂರು. 9 ಗಂಟೆಗೆ ಎರಡನೇ ಪಂದ್ಯ, ಫ್ರೆಂಡ್ಸ್ ಬೆಂಗಳೂರು ವರ್ಸಸ್ ಚಾಣಕ್ಯ ಜಾನ್ಸನ್ ಕುಂದಾಪುರ. 10 ಗಂಟೆಗೆ ಮೂರನೇ ಪಂದ್ಯ, ಹರಿಯಾಣ ಫ್ರೆಂಡ್ಸ್ ವರ್ಸಸ್ ವಿಭೂಷಣ್ ಅನ್ಪ್ರೆಡಿಕ್ಟಬಲ್ KR ಪುರಂ ಬೆಂಗಳೂರು. 11 ಗಂಟೆ ದಿನದ 4ನೇ ಪಂದ್ಯ, ಜನಪ್ರಿಯ ದಾವಣಗೆರೆ ವರ್ಸಸ್ NDC. ಹಾಗೂ 12 ಗಂಟೆಗೆ ದಿನದ 5ನೇ ಪಂದ್ಯ, ದಾವಣಗೆರೆ ಲಯನ್ಸ್ ವರ್ಸಸ್ ಜಿಮ್ಮಿ ಪಾಂಚಜನ್ಯ ಕುಂದಾಪುರ. ಅದಾದ ನಂತರ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಚೀಟಿಯನ್ನು ಹಾಕಲಾಗ್ತದೆ. ತದನಂತರ ಸೆಮಿಫೈನಲ್, ತದನಂತರ ಫೈನಲ್, ತದನಂತರ ವರ್ಣರಂಜಿತ ಸಮಾರೋಪ ಸಮಾರಂಭ. ಉತ್ತಮ ರೀತಿಯ ಸತ ಓಟಗಳು ಬರ್ತಾ ಇಲ್ಲ. ಅಂಕಣ ಒಳಭಾಗದ ಹೊಸ ದಾಂಡಿಗಿನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಪಲಾಡ್, ಪ್ರದೀಪ್ ಪಲಾಡ್. ಜೈ ಕರ್ನಾಟಕ ಮತ್ತವರ ಅನುಭವಿ ಆಟಗಾರ ಪಲಾಡ್. ತಡೆದ ಮೊತ್ತ 22, ಕೇವಲ 8 ಓಟದ ಅವಶ್ಯಕತೆ ಜೈ ಕರ್ನಾಟಕಕ್ಕೆ. ಉತ್ತಮ ರೀತಿಯ ಸತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. 4ನೇ ದಿವಸದ ಅಂತಿಮ ಹಂತದ ಪಂದ್ಯಾಟಗಳು ಸಾಗ್ತಾ ಇದೆ. ಉತ್ತಮ ರೀತಿಯ ಸತ, ತಟ್ಟಿ ಮುಟ್ಟಿ ಓಟವನ್ನು ದಾಖಲಾಗ್ತಾ ಇದೆ. 1 ಓಟದ ಹೆಚ್ಚುವರಿ ಸೇರ್ಪಡೆ ಪಲಾಡ್ ಖಾತೆಗೆ. ಪಲಾಡ್ ಖಾತೆ ಆರಂಭ. ತಡೆದ ಮೊತ್ತ 23, 23. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. 6 ಓವರ್ಗಳ ಪಂದ್ಯ, 32 ಟಾರ್ಗೆಟ್. ಸುಲಭದ ಟಾರ್ಗೆಟ್ ಅನ್ನು ಚೆಸ್ ಮಾಡ್ತಾ ಇದೆ ಜೈ ಕರ್ನಾಟಕ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಳಸುತ್ತ ಮಾತಾಡುತ್ತಾ ಲಾಂಗ್ ಆಫ್ ಭಾಗದಲ್ಲಿ ಕ್ಯಾಚ್ ಆಗೋ ಸಾಧ್ಯತೆ. ಕ್ಯಾಚ್ ಮಿಸ್ ಆಗ್ತಾ ಇದೆ. 1 ಓಟದ ಸೇರ್ಪಡೆ ಅವಳಿ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಮದಿನಿ ಡಕೌಟ್ ಯಾವುದು? ಬಹಳ ಶುದ್ಧವಾದ ಹೊಡೆತ, ಭರ್ಜರಿಯಾದಂತಹ ಒಂದು ಸಿಕ್ಸರ್ ದಾಖಲಾಗ್ತಾ ಇದೆ. ತನ್ಮೂಲಕ ಪಂದ್ಯವನ್ನ ಗೆದ್ಕೊಳ್ತಾ ಇದೆ ಜೈ ಕರ್ನಾಟಕ. ಮಧುನಿ ವಾದಿಚ್ಚ ಸೆಲೆಕ್ಟೆಡ್ ಟು ಬ್ಯಾಟ್ ಫಸ್ಟ್. ಅಥರ್ವ ಕ್ಷೇತ್ರರಕ್ಷಕರು ಕ್ಷೇತ್ರರಕ್ಷಣೆ ಮಾಡಬೇಕು. ಬಹಳಷ್ಟು ವ್ಯವಸ್ಥಿತ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ ಮದಕರಿ ಕಪ್ಗಾಗಿ. ಬಹಳಷ್ಟು ಪಂದ್ಯಾಟಗಳು ಮುಂದಿನ ದಿನವನ್ನ ಕಂಡುಕೊಳ್ಳಿಕ್ಕಿದೆ. ಇದೇ ಬರುವ ಬುಧವಾರ, ಗುರುವಾರ, ಶುಕ್ರವಾರ ತಿಪ್ಪಟೂರಿನಲ್ಲಿ ಐಕಾನಿಕ್ತವಾದಂತಹ ಒಂದು ಪಂದ್ಯಕೂಟ ತಿಪ್ಪಟೂರು ಶಾಲಾ ಮೈದಾನದಲ್ಲಿ ಸಿಂಧೂರ ಕಪ್ ಸಾಗಲಿಕ್ಕಿದೆ. ಅದೇ ನಿಟ್ಟಿನಲ್ಲಿ ಜನವರಿ 23, 24, 25 ಬ್ರಹ್ಮಾವರದಲ್ಲಿ HMC ಯುನೈಟೆಡ್ ಟ್ರೋಫಿ 25 ಲಕ್ಷದ ನಗದ ಮೊದಲ ಬಹುಮಾನ, 15 ಲಕ್ಷದ ದ್ವಿತೀಯ ಬಹುಮಾನ,